ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಒಂದು ಜಾಗಕ್ಕೆ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವು ಹೋಗ್ತಾ ಇರೋದು ನಮ್ಮ ಖಾಟು ಶ್ಯಾಮ್ ದೇವಸ್ಥಾನಕ್ಕೆ. ಖಾಟು ಶ್ಯಾಮ್ ಯಾರಪ್ಪ ಇದು? ಮತ್ಯಾರು ಅಲ್ಲ, ನಮ್ಮ ತ್ರಿಭಾಣಧಾರಿ ಬಾರ್ಬರಿಕನೇ ಖಾಟು ಶ್ಯಾಮ್. ಬಾರ್ಬರಿಕ ಗೊತ್ತಲ್ವಾ? ನಮ್ಮ ಭೀಮಸೇನನ ಮೊಮ್ಮಗ, ಘಟೋತ್ಕಚನ ಮಗ. ಅವನಿಗೆ ಯಾಕೆ ಈ ಹೆಸರು ಬಂತು? ಅದೊಂದು ರೋಚಕವಾದ ಕತೆ. ಹೇಗಪ್ಪ ಅಂದ್ರೆ, ಅವನು ಮಹಾಭಾರತ ಯುದ್ಧ ನಡಿಬೇಕಾದ್ರೆ ಅವ್ರ ಅಮ್ಮನ ಹತ್ರ ಹೋಗಿ, ನಾನೂ ಯುದ್ಧಕ್ಕೆ ಹೋಗ್ಬೇಕು, ನಾನೂ ಯುದ್ಧ ಮಾಡ್ಬೇಕು ಅಂತ ಕೇಳ್ತಾನಂತೆ. ಅವಾಗ ಅವರಮ್ಮ ಒಂದು ಭಾಷೆ ತಗೊಂಡು ಅವನ್ನ ಕಳಿಸ್ಕೊಡ್ತಾರಂತೆ. ಏನಪ್ಪಾ ಅದು ಅಂದ್ರೆ, ಯಾರು ಸೋಲ್ತಾ ಇರ್ತಾರೆ ನೀನು ಅವರ ಜೊತೆಗೂಡಿ ಯುದ್ಧ ಮಾಡಬೇಕು ಅಂತ ಭಾಷೆ ತಗೊಳ್ತಾರಂತೆ. ಅವನು ಹೂ ಅಂತ ಹೇಳಿ ಹೊರಡುವಾಗ, ನಮ್ಮ ಶ್ರೀಕೃಷ್ಣ ಪರಮಾತ್ಮ ಗೊತ್ತಲ್ಲ, ಎಲ್ಲವನ್ನೂ ತಿಳಿದಿರುವಂತವನು, ಅವನು ಬ್ರಾಹ್ಮಣ ವೇಷಧಾರಿಯಾಗಿ ಬಾರ್ಬರಿಕನ ಹತ್ರ ಬರ್ತಾನಂತೆ. ಬಂದು ಬಾರ್ಬರಿಕನ ತಲೆಯನ್ನ ದಾನವಾಗಿ ಕೇಳ್ತಾನಂತೆ. ಅವಾಗ ಬಾರ್ಬರಿಕ ಹಿಂದೆ ಮುಂದೆ ಏನೂ ಯೋಚನೆ ಮಾಡದೆ ತನ್ನ ತಲೆಯನ್ನ ಕತ್ತರಿಸಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೊಡ್ತಾನಂತೆ. ಅವಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ನಿಜ ರೂಪಕ್ಕೆ ಬರ್ತಾನಂತೆ. ಬಂದ ನಂತರ ಬಾರ್ಬರಿಕ ಕೇಳ್ತಾನಂತೆ, ಪರಮಾತ್ಮ, ನಾನು ಇಡೀ ಯುದ್ಧವನ್ನ ನೋಡಬೇಕು, ಮಹಾಭಾರತವನ್ನ ನೋಡಬೇಕು ಅಂದ. ಅವಾಗ ಅವನ ತಲೆಯನ್ನ ತಗೊಂಡು ಹೋಗಿ ಎತ್ತರವಾದ ಗುಡ್ಡದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಇಡ್ತಾನಂತೆ. ಅವನು ಇಡೀ ಮಹಾಭಾರತನ್ನೇ ನೋಡ್ತಾನಂತೆ. ಹೇಳ್ತಾರೆ ಅವನೊಬ್ಬನೇ ನೋಡಿರೋದು ಇಡೀ ಮಹಾಭಾರತ ಯುದ್ಧವನ್ನ ಅಂತ. ನೋಡಿ ನಂತರ ಪಾಂಡವರು ಗೆದ್ದ ಮೇಲೆ ಅವನ ತಲೆಯನ್ನ ವಿಸರ್ಜಿಸುವಂತ ಸಮಯ ಬಂದಾಗ ಪಾಂಡವರ ಜೊತೆ ಹೋಗ್ತಾನಂತೆ ಶ್ರೀಕೃಷ್ಣ. ಹೋಗಿ ಅವನಿಗೆ ಒಂದು ವರವನ್ನು ಕೊಡ್ತಾನಂತೆ. ಏನಪ್ಪಾ ಅದು ಅಂತ ಅಂದ್ರೆ, ಕಲಿಯುಗದಲ್ಲಿ ನೀನು ನನ್ನ ಹೆಸರಲ್ಲಿ ಪೂಜೆಗೆ ಒಳಗಾಗ್ತೀಯಾ, ನನ್ನ ಹೆಸರಲ್ಲಿ ಜನ ನಿನ್ನ ಪೂಜೆ ಮಾಡ್ತಾರೆ, ಮತ್ತೆ ನಿನ್ನ ಹತ್ತಿರ ಯಾರು ಕಷ್ಟ ಅಂತ ಬರ್ತಾರೆ ಅವರಿಗೆ ಒಳ್ಳೇದು ಮಾಡ್ತೀಯ ನೀನು, ನಿನ್ನ ಪೂಜೆ ನಿರಂತರವಾಗಿ ಕಲಿಯುಗದಲ್ಲಿ ನಡೆಯಲಿ ಅಂತ ವರವನ್ನ ಕೊಡ್ತಾನಂತೆ. ಮತ್ತೆ ಅವನ ತಲೆಯನ್ನ ಕಾಟು ಅನ್ನೋ ನದಿಯಲ್ಲಿ ವಿಸರ್ಜನೆ ಮಾಡ್ತಾನಂತೆ. ನೋಡಿದ್ರ, ನನ್ ಕತೆ ಹೇಳ್ತಾ ಹೇಳ್ತಾ ನಾವು ದೇವಸ್ಥಾನಕ್ಕೆ ಬಂದ್ಬಿಟ್ವಿ. ಈ ಕಾಟು ಎಲ್ಲಿದೆ? ಕಾಟು ಇರೋದು ನಮ್ಮ ರಾಜಸ್ಥಾನದಲ್ಲಿ. ಹಾಗಾಗಿ ಅವನಿಗೆ ಖಾಟು ಶ್ಯಾಮ್ ಅಂತ ಕರೀತಾರೆ. ನಾವಿವಾಗ ಬೆಂಗಳೂರು ದೇವಸ್ಥಾನಕ್ಕೆ ಬಂದಿದೀವಿ. ತುಂಬಾ ಅದ್ಭುತವಾಗಿದೆ. ಇದಿರೋದು ನಮ್ಮ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಅದ್ರ ಹಿಂದೆನೇ ಇದೆ. ಬನ್ನಿ ನಾವು ಹೋಗಿ ಹೇಗಿದೆ ದೇವಸ್ಥಾನ ನೋಡಿ ನಾವು ದರ್ಶನ ಮಾಡಿ ಬರೋಣ. ನೋಡಿ, ಅದ್ಭುತವಾಗಿದೆ ಅಲ್ವಾ? ಪಾರ್ಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದು ನೀವು ದೇವರ ದರ್ಶನ ಮಾಡಿ. ನೋಡಿ, ನಾನು ಹೇಳ್ತಾ ಹೇಳ್ತಾ ನಮ್ ಚೈತ್ರ ಆಲ್ರೆಡಿ ಮೆಟ್ಲು ಹತ್ತುತ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಣ, ದೇವರ ದರ್ಶನ ಮಾಡೋಣ, ನಮ್ಮ ಶ್ಯಾಮ್ ಬಾಬನ ನೋಡೋಣ, ಹಾಗೆ ದೇವಸ್ಥಾನದಲ್ಲಿ ಕೂತು ಪ್ರಾರ್ಥನೆ ಕೂಡ ಮಾಡೋಣ. ಗರ್ಭಗುಡಿ ಹತ್ರ ಬಂದ್ವಿ. ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಅಲಂಕಾರ. ಈಗಷ್ಟೇ ಆರತಿ ಆಗಿದೆ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು, ಆರತಿ ಮಿಸ್ ಮಾಡ್ಕೊಂಡ್ವಿ. ಪ್ರತಿ ಆರತಿ ಮುಂಚೆನೂ ಅವ್ರು ಅಲಂಕಾರನ ಚೇಂಜ್ ಮಾಡ್ತಾರೆ. ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿದ್ಮೇಲೆ ತುಂಬಾ ವೈಬ್ ಚೆನ್ನಾಗಿತ್ತು. ನಮಸ್ಕಾರ ಮಾಡ್ಕೊಂಡು ತೀರ್ಥ ತಗೋಣ ಅಂತ ಬಂದ್ವಿ. ಇಬ್ರು ತೀರ್ಥ ಕೂಡ ತಗೊಂಡ್ವಿ. ತೀರ್ಥ ತಗೊಂಡ್ಮೇಲೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ನವಿಲ್ಗರಿಲಿ ಆಶೀರ್ವಾದ ಮಾಡ್ತಾರೆ. ಇದು ಮೋಸ್ಟ್ಲಿ ನಾರ್ತ್ ಇಂಡಿಯಾದಲ್ಲೂ ಕೂಡ ಇದೇ ಪದ್ಧತಿನ ಫಾಲೋ ಮಾಡ್ತಾರೆ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಕೂಡ ಅದೇ ಇದೆ. ದೇವ್ರ ದರ್ಶನ ಎಲ್ಲ ಆಯ್ತು. ಅಲ್ಲಿಂದ ಇವಾಗ ಯಾವ್ಯಾವ ದೇವ್ರಿದ್ದಾರೆ ಅಂತ ನೋಡೋಣ. ಮೊದ್ಲಿಗಿರೋದು ನಮ್ಮ ರಾಧಾಕೃಷ್ಣ. ಆಹಾ, ಎಷ್ಟು ಮುದ್ದಾ ಕಾಣಿಸ್ತಾ ಇದಾರೆ ಇಬ್ರು. ಮುದ್ದ ಜೋಡಿ, ಪ್ರೀತಿಯ ಸಂಕೇತ. ಅಲ್ಲಿಂದ ಪಕ್ಕದಲ್ಲೇ ನಮ್ಮ ಬೆಣ್ಣೆ ಕೃಷ್ಣ ಇದ್ದಾನೆ. ಆಹಾ, ಮುದ್ದಾಗಿ ಚೆನ್ನಾಗಿ ಕೂತ್ಕೊಂಡು ಅಲ್ಲಿ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ಮತ್ತಿಲ್ಲಿ ಯಾವಾಗ್ಲೂ ದೀಪ ಹಚ್ಚಿರ್ತಾರೆ. ನಾವು ಬಂದಾಗೆಲ್ಲ ನೋಡಿರ್ತೀವಿ, ಇಲ್ಲಿ ಯಾವಾಗ್ಲೂ ದೀಪ ಹಚ್ಚಿರ್ತಾರೆ ಕೃಷ್ಣನ್ ಮುಂದೆ. ಅಲ್ಲೇ ಪಕ್ಕದಲ್ಲಿ ಹರಕೆ ಕಟ್ಟದಿದೆ ಜಾಗ. ಅಲ್ಲಿಂದ ಮುಂದೆ ಬಂದ್ರೆ ಇಲ್ಲಿ ನೋಡಿ ಶ್ರೀನಿವಾಸನ ದರ್ಶನ ಕೂಡ ಆಗೋಯ್ತು. ಶ್ರೀನಿವಾಸನ್ ನೋಡ್ಕೊಂಡು ಚೂರ್ ಹಾಗೆ ಮುಂದೋದ್ರೆ ರಾಮ, ಸೀತೆ, ಲಕ್ಷ್ಮಣ ಇದ್ದಾರೆ. ಹನುಮಂತನೂ ಇದ್ದಾರೆ. ಅಲ್ಲಿ ಸೀತೆ ಅಂತೂ ಮುದ್ದ ಕಾಣಿಸ್ತಾ ಇದ್ದಾರೆ. ಅಲ್ಲಿಂದ ಸ್ವಲ್ಪ ಹಾಗೆ ಬಂದ್ರೆ ಅಲ್ಲಿ ಈಶ್ವರನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಲಿಂಗ ಕೂಡ ಇದೆ ಅಲ್ಲಿ. ಹಾಗೆ ನಾವೆಲ್ಲ ಯಾರು ಹೋದ್ರು ಅಲ್ಲಿ ಅಭಿಷೇಕನ ಮಾಡ್ಬೋದು. ಅಲ್ಲೇ ನೀರು ಇಟ್ಟಿರ್ತಾರೆ ಹಾಗೂ ಲೋಟ ಇಟ್ಟಿರ್ತಾರೆ. ನಾವಿಬ್ರು ಈಶ್ವರಂಗೆ ಹಾಗೂ ನಂದಿ ಇಬ್ರಿಗೂ ಅಭಿಷೇಕ ಮಾಡಿ ನೀರ್ನ ಪ್ರೋಕ್ಷಣೆ ಮಾಡ್ಕೊಂಡು ಪಕ್ಕದಲ್ಲಿ ಯಾವ ದೇವರಿದ್ದಾರೆ ನೋಡೋಣ ಬನ್ನಿ. ಇವಾಗ ನೋಡೋದು ನಾವು ಆಂಜನೇಯ
ಬಜರಂಗ ಬಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಅಲಂಕಾರ. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಆಂಜನೇಯ. ನಮ್ಗೆಲ್ಲಾರು ಅಲ್ಲಿಂದಾನೆ ಕುತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲ ಮುಗಿಸ್ಕೊಂಡು ಈಗ ಇಬ್ರು ಪ್ರಸಾದ ತಗೋಣ ಅಂತ ಬಂದ್ವಿ. ಪ್ರಸಾದದಲ್ಲಿ ಏನೆಲ್ಲ ಕೊಡ್ತಾರೆ ಅಂದ್ರೆ ಒಂದು ಬಾಳೆಹಣ್ಣು, ಒಂದು ತೆಂಗಿನಕಾಯಿ ಹಾಗೂ ನವಿಲ್ಗರಿ ಕೊಡ್ತಾರೆ. ಇಬ್ರು ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮೆಡಿಟೇಷನ್ ಮಾಡೋಣ ಅಂತ ಬಂದ್ವಿ. ನಾವು ಯಾವಾಗ ಬಂದ್ರು ಇಲ್ಲಿ ಒಂದು 5 ಮಿನಿಟ್ಸ್ ಕುತ್ಕೊಂಡು ಮೆಡಿಟೇಷನ್ ಮಾಡ್ತೀವಿ. ಅವಾಗ ಮನ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ಪ್ರತಿ ಸತಿ ಬಂದಾಗ್ಲೂ ಒಂದು 5 ಮಿನಿಟ್ಸ್ ಮೆಡಿಟೇಷನ್ ಮಾಡ್ಕೋತೀವಿ. ಬಂದ್ವಿ, ದೇವ್ರ ದರ್ಶನ ಆಯ್ತು, ಪ್ರಸಾದ ತಗೊಂಡ್ವಿ, ಒಂದು 5 ಮಿನಿಟ್ಸ್ ಮೆಡಿಟೇಷನ್ ಆಯ್ತು. ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಕ್ಕಿದೆ ಇವಾಗ. ಎಲ್ಲ ನೋಡ್ಕೊಂಡು ಹೊರಗಡೆ ಬರ್ತಾ ಈಗ ಬಂದಿದೀವಲ್ಲ, ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ಬಂದ್ವಿ. ಮೆಟ್ಲತ್ರ ಒಂದು ಹಾಗೂ ದೇವ್ರ ಎದುರುಗಡೆ ಒಂದು ಫೋಟೋನ ತಗೊಂಡ್ವಿ. ಫೋಟೋಸ್ ಎಲ್ಲ ತಗೊಂಡ್ಮೇಲೆ ಇಲ್ಲೇ ಪಕ್ಕದಲ್ಲಿ ಗೋಶಾಲೆ ಇದೆ. ಗೋಶಾಲೆ ನಾವು ನೋಡಿ ನಿಮ್ಗೂ ತೋರ್ಸೋಣ ಅಂತ ಬಂದಿದ್ದೀವಿ. ಬನ್ನಿ ಗೋಶಾಲೆ ಒಳಗೆ ನೋಡೋಣ ಹೇಗಿದೆ, ಹೇಗ್ ನೋಡ್ಕೋತಾ ಇದಾರೆ ಗೋಶಾಲೆನ, ಎಷ್ಟೆಲ್ಲ ಹಸುಗಳಿದೆ ನೋಡೋಣ ಬನ್ನಿ. ಈಗ ಗೋಶಾಲೆ ಒಳಗೆ ಬಂದಿದೀವಿ. ಇಲ್ಲಿಂದ ಕಾಣುತ್ತೆ ನೋಡಿ ಹಸುಗಳು. ಹೊರಗಡೆಯಿಂದಾನೇ ಎಷ್ಟು ವೆರೈಟಿ ಹಸುಗಳು ಕಾಣಿಸ್ತಾ ಇದೆ ನೋಡಿ. ಮತ್ತೆ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಗೋಶಾಲೆನೂ ಅಷ್ಟೇ ಕ್ಲೀನ್ ಆಗಿದೆ ಹಾಗೂ ಹಸುಗಳನ್ನು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಬಂದವರೆಲ್ಲ ಡೊನೇಷನ್ ಕೊಡ್ತಾರೆ. ಹಾಗಾಗಿ ಬಂದವ್ರು ಮೇವು ಹಾಕ್ತಾ ಇರ್ತಾರೆ ಹಸುಗಳಿಗೆ. ಹಾಗಾಗಿ ತುಂಬಾ ಗಲೀಜಾಗತ್ತೆ. ಆ ಗಲೀಜ್ ಇರುತ್ತೆ ಅಂತಾನೆ ತುಂಬಾ ಎನಿ ಟೈಮ್ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಎಷ್ಟೊಂದ್ ಹಸುಗಳಿದೆ ನೋಡಿ, ಎಲ್ಲ ಮುದ್ದಾಗಿ ನೋಡ್ತಾ ಇದ್ದಾವೆ. ಮತ್ತೆ ಕಸಾಯಿಖಾನೆಗೆ ತಗೊಂಡೋಗೋ ಹಸುಗಳನ್ನು ಇಲ್ಲೇ ಇವ್ರು ತಗೊಂಡ್ಬಂದು ಸಾಕ್ತಾರಂತೆ. ಅಷ್ಟು ಹಸುಗಳು ಇಲ್ಲಿದ್ದಾವೆ. ಇಲ್ಲಿಂದ ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲಿ ನಿಮ್ಗೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಇದೆ. ಅಲ್ಲೂ ಮುಗಿಸ್ಕೊಂಡು 1 ಡೇ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೀವು ಇಲ್ಲಿಂದ ಒಂದಿನ ಹೋಗ್ಬೋದು. ಫಾರ್ ಮೋರ್ ಇನ್ಫಾರ್ಮೇಶನ್ ಅಂಡ್ ಫಾರ್ ಮೋರ್ ಕಂಟೆಂಟ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಫಾಲೋ ಅಸ್ ಆನ್ ಇನ್ಸ್ಟಾ ಟು. Until then, stay tuned. Signing off. This is Vindhya and Chaitra.